ಇನ್ನು ಶಾಸಕ ಮುನಿರತ್ನನ ಮತ್ತೊಂದು ಕರಾಳ ಮುಖ ಬಟ ಬಯಲಾಗಿದೆ. ಪವರ್ ಟಿವಿಯಲ್ಲಿ ಮುನಿಯ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಏಡ್ಸ್ ಟ್ರಾಪ್ ಶಾಸಕ ಮುನಿರತ್ನನ ಮತ್ತೊಂದು ಕರಾಳ ಮುಖವನ್ನ ಪವರ್ ಟಿವಿ ಬಯಲು ಮಾಡ್ತಾ ಇದೆ. ಬೇರೆಲ್ಲೂ ಇಲ್ಲದ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಆರ್ ನಗರ ಶಾಸಕ ಮುನಿರತ್ನ ವಿಚಾರವಾಗಿ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಗೆ ಏಡ್ಸ್ ಟ್ರಾಪ್ ಮಾಡಿದಾನೆ ಮುನಿರತ್ನ. ಮಹಿಳೆಗೆ ಚಿತ್ರಹಿಂಸೆ ಕೊಟ್ಟು HIV ಇಂಜೆಕ್ಷನ್ ಕೊಟ್ಟನ ಮುನಿರತ್ನ ಅನ್ನುವಂತಹ ಅನುಮಾನಗಳು ದಟ್ಟವಾಗಿದ್ದಾವೆ. ತನ್ನ ಆಪ್ತನಿಂದನೇ ಕಾರ್ಯಕರ್ತೆ ಮೇಲೆ ರೇಪ್ ಮಾಡಿಸಿದಂತ ಪಾಪಿ ಶಾಸಕ ಈತ. ಬಿಜೆಪಿ ಕಾರ್ಯಕರ್ತೆಯ ಮುಖದ ಮೇಲೆ ಮೂತ್ರವನ್ನ ವಿಸರ್ಜಿಸಿ ವಿಕೃತಿ ಮೆರೆದಿರುವಂತಹ ಕೀಚಕ ಶಾಸಕ ಮುನಿರತ್ನನ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ಪವರ್ ಟಿವಿ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಸಂತ್ರಸ್ತ ಮಹಿಳೆ ಆ ಘಟನೆಯ ವಿವರವನ್ನ ವಿವರಿಸಿದ್ದಾರೆ. ಬರ್ಲಿಲ್ವಲ್ಲೋ ಅಂತಾರೆ ಆಮೇಲೆ ಅವಾಗ ನನ್ನ ಈ ಕೈಗೆ ಇಂಜೆಕ್ಷನ್ ಇನ್ನೊಬ್ಬನ ಯಾರೋ ಎಷ್ಟೊತ್ತ ತರೋದು ಎಷ್ಟೊತ್ತ ಬರ್ತೀಯ ಇನ್ನು 10 ಗಂಟೆ ಆಯ್ತು ಬರ್ಲಿಲ್ವಲ್ಲೋ ಅಂತಾರೆ. ಕರ್ಕೊಂಡೋಗಿ ನನ್ನನ್ನು ಕೈ ಚುಚ್ಚಿಬಿಟ್ಟು ಏನಣ್ಣ ಇದೇನಣ್ಣ ಚುಚ್ಬಿಡೋಣ ಬೇಡಣ ಸಾಯಿಸಂಗಿದ್ರೆ ನನ್ನನ್ನು ಒಂದೇ ಸಲ ಸಾಯಿಸ್ಬಿಟ್ರಣ, ನನಗೆ ಯಾಕಣ್ಣ ಈ ಥರ ನರ್ಕ ಕೊಡ್ತೀರಾ, ಈ ಥರ ಹಿಂಸೆ ಕೊಡ್ತೀರಾ, ನನ್ನ ಜೀವನದಲ್ಲಿ ಬಂದೋಗಿದ್ದೀರಣ ಅಂದ್ರು ಕೇಳಲ್ಲ, ಚುಚ್ಚಿಬಿಡ್ತಾರೆ. ನಾನು ಎಲ್ಲೂ ಹೋಗಿ ಕರ್ಕೊಂಡು ಬಂದ್ಬಿಡ್ತಾರೆ, ತಗೊಂಡೋಗ್ಬಿಟ್ಬಾರ ಅವಳನ್ನ ಅಂತಾರೆ. ಅಲ್ಲಿ ತಗೋ ಬಂದ್ಬಿಟ್ಟು ಅರ್ಶನಕ್ಕೆ ಸ್ವಲ್ಪ ದೂರ ಐತಿ ನಂಗೆ ಬಿಟ್ಟು ಹೋಗ್ತಾರೆ. ನಂಗೆ ಕಾರಲ್ಲಿ ಇನ್ನೂ ಕಾರಲ್ಲಿ ವೈಟಿಗಿರುತ್ತೆ, ಕಾರಲ್ಲಿ ಬಿಟ್ಟು ಹೋಗ್ತಾರೆ. ಬಿಟ್ಟೋಗ್ಬಿಟ್ಟು ನನಗೆ ಆ ಕಾಯಿಲೆ ಹುಷಾರು ಮಾಡ್ಕೊಳಕ್ಕೆ ನನ್ನ ಕೈಯಲ್ಲಿ ಎಲ್ಲರೂ ಹೋದ್ರೆ ಮುನಿರತ್ನ ಇರುದಂದ್ರೆ ನನ್ನ ಬಿಡಲ್ಲ, ನನ್ನ ಮಕ್ಕಳು ಬಿಡಲ್ಲ. ಅವಳ ಮಗನ ಹೊಡೆದಾಕು ಕಡ್ದಾಕು, ನೀನ್ ಸಾಕರ್ಸಿಲ್ಲ, ನೀನು ಹೊಡೆದಾಕ್ತೀನಿ ಕಡ್ದಾಕ್ತೀನಿ, ನೀನು ಗುಡ್ಪಾನ್ ಮುಗಿಸ್ತೀನಿ ಅಂತಾರೆ. ಅವಾಗ ನಾನು ಸುಮ್ಮನೆ ಆಗ್ತೀನಿ. ಆಮೇಲೆ ಒಂದು ಹೊಟ್ಟೆ ನೋವು ಆಪ್ರೇಷನ್ಗೆ ಗರ್ಭಕೋಶ ಆಪ್ರೇಷನ್ಗೆ ಹೋಗಿದೆ. ಒಂದು ಆಪ್ರೇಷನ್ಗೆ ಹೋದಾಗ ವಾಣಿ ವಿಲಾಸಲ್ಲಿ ನಿನಗೊಂದು ಕಾಯಿಲೆ ಇದೆ, HIV ಸಂಬಂಧಪಟ್ಟಿದಂಥದ್ದು ಕಾಯಿಲೆ EDR ತರ ಬಂದಿದೆ, ಲೈಫ್ ಲಾಂಗ್ ಇರುತ್ತೆ, ಅದು ಹೋಗಲ್ಲ, ಹುಷಾರಾಗಲ್ಲ ಅಂತ ಹೇಳಿದ್ರು. ಅವಾಗ ನನಗೆ ಮನನೊಂದು, ನನಗೆ ಎಲ್ಲೋದ್ರು ಟ್ರೀಟ್ಮೆಂಟ್ ಸಿಕ್ಕಲ್ಲ, ನಾನು ಬಡವಿ, ನಾನು ಎಲ್ಲೋಗ್ಲಿ ಅಂತ ನಾನು ಎಲ್ಲ ನಾವು ಇವ್ರನ್ನ ಕೇಳ್ಕೊಂಡು ಕೈ ಬಿಟ್ಬಿಟ್ಟು ಇವತ್ತು ಮನನೊಂದು ನಾನು ಇಷ್ಟು ಟ್ಯಾಬ್ಲೆಟ್ ಕುಡಿತಾ ಇದ್ದೀನಿ. ನನ್ನ ಕೈಲಿ ಆಗ್ದಾನೆ ಕುಡಿತಾ ಇದ್ದೀನಿ. ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ, ನನಗೆ ನೋವು ಒಳಗೆಲ್ಲ ನನಗೆ ತುಂಬ ತಡ್ಕೊಳಕ್ ಆಗ್ದಾನೆ ಇಷ್ಟು ಮನನೊಂದು ಇಷ್ಟು ಟ್ಯಾಬ್ಲೆಟು ನಾನು ಕುಡಿತಾ ಇದ್ದೀನಿ. ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಸತ್ತು ಹೋಗ್ತೀನಣ್ಣ, ನಾನು ಬದುಕಲ್ಲ, ನನ್ನ ಸಾವಿಗೆ ಮುನಿರತ್ನನೇ ಕಾರಣ ಅಣ್ಣ, ನನ್ನ ಸಾವಿಗೆ ಮುನಿರತ್ನನೇ ಕಾರಣ ಅಣ್ಣ, ನನಗೆ ತುಂಬಾನೇ ಟಾರ್ಚರ್ ಕೊಟ್ಟಿದ್ದಾರೆ ಅಂತಾರೆ. ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಈ ಪಾಪಿ ಮುನಿರತ್ನ ಇನ್ನೂ ಅದ್ ಎಷ್ಟು ಜನರ ಜೀವನ ಹಾಳು ಮಾಡಬೇಕು ಅಂತ ಕಾಯ್ತಾ ಇದ್ದಾನೋ ಏನೋ ಗೊತ್ತಿಲ್ಲ. ಶಾಸಕ ಸ್ಥಾನದಿಂದ ಅವನ್ನ ಕಿತ್ತಾದ್ರೂ ಹಾಕಕ್ ಹೇಳ್ರಿ. ಆ ಸ್ಥಾನಕ್ಕೆ ಅಯೋಗ್ಯ, ಆ ಸ್ಥಾನಕ್ಕೆ ಲಾಯಕ್ಕಿಲ್ಲ, ನಾಲಾಯಕ್ಕು ಅಂತಾನೆ ಹೇಳ್ತೀನಿ ನಾನು. ಇನ್ನು ಎಷ್ಟು ಜನ ಹೆಣ್ಮಕ್ಳಿಗ್ರಿ ಈ ತರ HIV ಇಂದ ಏಡ್ಸ್ ಟ್ರಾಪ್ ಮಾಡ್ಕೊಂಡು ಬದುಕ್ತಾನಿತ್ತ? ಇನ್ನು ಹೆಣ್ಮಕ್ಳ ಜೊತೆ ಬೆಳೆದಿಲ್ವಾ ಇವನು? ಸುಂದರ, ನೀವು ಹೇಳಿದಂತೆ ಒಬ್ಬ ಶಾಸಕ ಮನಸ್ಸು ಮಾಡಿದರೆ ತಮ್ಮ ಒಂದು ಕ್ಷೇತ್ರ ಅಲ್ಲ, ಆ ಕ್ಷೇತ್ರದಲ್ಲಿರುವಂಥ ಲಕ್ಷಾಂತರ ಜನರ ಬದುಕನ್ನು ಒಂದು ರೀತಿಯಂಥ ಬದಲಾವಣೆ ಕೂಡ ಮಾಡ್ಬೋದು, ಒಂದಷ್ಟು ಅಭಿವೃದ್ಧಿಯನ್ನು ಕೂಡ ಮಾಡ್ಬೋದು. ಇದೇ ಕಾರಣಕ್ಕಾಗಿ ಒಂದು ಸಾವಿರಾರು ಜನ ಯಾವುದೇ ಕ್ಷೇತ್ರದ ಶಾಸಕರಾಗಿರ್ಬೋದು ಅವರನ್ನೇ ನಂಬ್ಕೊಂಡಿರುವಂಥ ಒಂದು ಸಾವಿರಾರು ಜನ ಕಾರ್ಯಕರ್ತರಿರ್ತಾರೆ. ಯಾಕಂತಂದರೆ ನಮ್ಮ ಶಾಸಕರಿಗೆ ನಿಷ್ಠಾವಂತರಾಗಿ ಕೆಲಸವನ್ನು ಮಾಡಿದರೆ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನಮಗೇನಾದ್ರು ಒಂದು ಜೀವನ ರೂಪಿಸ್ಕೊಡ್ತಾರೆ, ಬದುಕು ಕಟ್ಕೊಡ್ತಾರೆ, ಶಿಕ್ಷಣಕ್ಕೋ ಇಲ್ಲ ಮನೆ ಲೋನ್ಗೋ ಏನಕ್ಕಾದರೂ ಅನುಕೂಲ ಆಗುತ್ತೆ, ಕ್ಷೇತ್ರ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಫಾಲೋ ಮಾಡ್ತಾರೆ. ಆದರೆ ಅಂಥ ಒಂದು ನಿಷ್ಠಾವಂತ ಕಾರ್ಯಕರ್ತರನ್ನ ದುರ್ಬಳಕೆಯಾಗಿ ಮಾಡಿಕೊಂಡು ಅವರನ್ನು ನೀಚ ಕೃತ್ಯಗಳು ಕೂಡ ಬಳಕೆಯನ್ನು ಮಾಡಿಕೊಡುವಂಥ ಗಂಭೀರವಾದಂಥ ಆರೋಪ ಆರ್ ನಗರ ಕ್ಷೇತ್ರ ಶಾಸಕ ಮುನಿರತ್ನ ಮೇಲೆ ಬರ್ತಿದೆ. ಯಾಕಂದರೆ ಏಡ್ಸ್ ಟ್ರ್ಯಾಪ್ ಆಗಿರ್ಬೋದು, ಮನಿ ಟ್ರ್ಯಾಪ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಬೇರೆ ಏನು HIV ಟ್ರ್ಯಾಪ್ ಆಗಿರ್ಬೋದು, ಈ ರೀತಿಯಂಥ ಟ್ರ್ಯಾಪ್ಗಳನ್ನು ಕೂಡ ಮಾಡಿದರು. ಆದರೆ ಏಡ್ಸ್ ಟ್ರ್ಯಾಪ್ಗೆ ಯಾಕೆ ಬಳಕೆ ಮಾಡಿಕೊಂಡ್ರಿ ಅಂತ ಕೇಳಿದಂಥ ಸಂತ್ರಸ್ತ ಮಹಿಳೆ ಮೇಲೆ ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡುವಂಥ ನೀಚ ಕೃತ್ಯ ಇವತ್ತು ಬೆಳಕಿಗೆ ಬಂದೆ. ಆ ಒಂದು ನೊಂದ ಮಹಿಳೆ ನಿನ್ನೆ ರಾತ್ರಿ
ಆತ್ಮಹತ್ಯೆಯನ್ನು ಮಾಡಿಕೊಂಡು ಸದ್ಯಕ್ಕೆ ಯಶವಂತಪುರದಲ್ಲಿರುವಂಥ ಪೀಪಲ್ಸ್ ಟ್ರೀ ಅಂತ ಖಾಸಗಿ ಆಸ್ಪತ್ರೆಯಲ್ಲಿ ICUನಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆಕೆ ಮನೆಯಲ್ಲೂ ಕೂಡ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ, ಸಮಾಜದಲ್ಲೂ ಕೂಡ ತಲೆ ಎತ್ಕೊಂಡು ಓಡೋಕ್ಕಾಗ್ತಿಲ್ಲ, ಅವ್ರ ಮನೆಯವರು ಕೂಡ ಯಾರೂ ನೋಡ್ತಿಲ್ಲ. ಈತ ಸುಮಾರು ವರ್ಷಗಳಿಂದಲೂ ಕೂಡ ಈ ಒಂದು ಶಾಸಕರಾಗಿರ್ತ ಮುನಿರತ್ನಮನ್ನು ಬೆಂಬಲಿಸಿಕೊಂಡು ಸುಮಾರು 10 ವರ್ಷಗಳಿಂದಲೂ ಕೂಡ ಅವ್ರ ಜೊತೆಲೇ ಇದ್ದರು. ಅವ್ರು ಕಾಂಗ್ರೆಸ್ನಲ್ಲಿ ಕೂಡ ಇದ್ದಾಗ ಕೂಡ ಅವ್ರ ಜೊತೆಲೇ ಇದ್ದರು. ಅವ್ರು ಹೇಳಿದಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಿದರು. ಅವ್ರು ಯಾವಾಗ ಆಪರೇಷನ್ ಕಮಲಕ್ಕೆ ಒಳಗಾಗಿ ಕಾಂಗ್ರೆಸ್ಸಿಂದ BJPಗೆ ಬಂದರು, ಅವಾಗಲೂ ಕೂಡ BJPಗೆ ಬಂದು ಅವ್ರು ಹೇಳಿದಂತೆ ಕೂಡ ಕೆಲಸಗಳನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಈ ಶಾಸಕ ಈ ಮಹಿಳೆಯನ್ನು, ಸಂತ್ರಸ್ತ ಮಹಿಳೆಯನ್ನು ಯಾವ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ತಡವಾಗಿ ಆ ನೊಂದ ಮಹಿಳೆಗೆ ಗೊತ್ತಾಗಿದೆ. ನನ್ನನ್ನು ಕೂಡ ಏರ್ ಸ್ಟ್ರಾಪ್ಗೆ ಬಳಸ್ಕೊಂಡಿದ್ದಾರೆ, ಅದೇ ರೀತಿಯಲ್ಲಿ ಕೂಡ HIV ಸೋಂಕಿತ ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ ಅಂತ ಗೊತ್ತಾದಾಗ ಮಹಿಳೆ ಕೂಡ ಕೇಳ್ತಾರೆ, ಯಾಕೆ ಸರ್ ನನಗೆ ಈ ರೀತಿಯಾದಂಥ ಕೆಲಸವನ್ನು ಮಾಡಿದ್ರಿ, ನಾನೇನು ತಪ್ಪು ಮಾಡಿದೆ, ನೀವು ಹೇಳಿದಂಥ ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದೀನಿ ಅಂತ ಯಾವಾಗ ಪ್ರಶ್ನೆ ಮಾಡ್ತಾರೋ ಆ ಪ್ರಶ್ನೆ ಮಾಡಿದಾಗ ಈ ಸಂತ್ರಸ್ತ ಮಹಿಳೆಯನ್ನು JP ಪಾರ್ಕ್ನಲ್ಲಿರುವಂಥ ಶಾಸಕರ ಕಚೇರಿ ಕರ್ಕೊಂಡೋಗಿ ಒಂದು ರೂಮ್ನಲ್ಲಿ ಕೂಡ ಹಾಕಿ ಅವರಿಗೆ HIV ಸೋಂಕಿತ ಇಂಜೆಕ್ಷನನ್ನು ಕೂಡ ಕೊಟ್ಟು ಅವ್ರ ಮುಂದೆನೇ ಅದೇ ರೀತಿಯಲ್ಲೂ ಕೂಡ ಅವರ ಮುಖದ ಮೇಲೆ ಮೂತ್ರ ವಿಸರ್ಜನೆಯನ್ನು ಮಾಡಿ ನಿನ್ನನ್ನು ಇಲ್ಲೆಲ್ಲೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆವಾಜನ್ನು ಕೂಡ ಹಾಕಿ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿ ಅದ್ರ ಜೊತೆ ಅವರ ಕಾರ್ಯಕರ್ತರು ಮತ್ತು ಅವ್ರ ಬೆಂಬಲ ಇರುವಂಥ ಇಬ್ಬರ ಜೊತೆನೂ ಕೂಡ ರೇಪ್ ಕೂಡ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ನಾನು ಸಂತ್ರಸ್ತ ಮಹಿಳೆ ಅಳಲನ್ನು ಕೂಡ ತಗೊಂಡಿದ್ರೆ ಇನ್ನು ಸದ್ಯಕ್ಕೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.